ಊರಿಗೆ ಬರ್ಬೇಕೆಂದು ಪತ್ರ ಬರೆದಿರುವಾಗ ಈ ಅರವಿಂದ್ ಎಲ್ಲಿ ಹೋಗಿದ್ದಾನೆ ಏನೋ ಕಾಣ್ತಾನೆ ಇಲ್ವಲ್ಲ. ನಾನೇ ಹೋಗ್ಕೊಂಡು ಹೋಗಿ ಬರ್ಬೋದಾ? ಇಲ್ಲಿಲ್ಲ, ಇನ್ನೇನು ಬರ್ಬೋದು. ಅಂಬಿಕಾ, ನಾನು ಯಾರು? ಯಾರು? ಮತ್ಯಾರು? ಬಹುಶಃ ನನ್ನ ಪ್ರಿಯಕರನಾದ ಅರವಿಂದನೇ ಆಗಿರ್ಬೇಕು. ಹೇಳಿ ನೋಡೋಣ, ನಾನು ಯಾರಂತ? ಹಾ, ನೀವು ನನ್ನ ಅರವಿಂದ್. ಹೌದೇನ್ಲೆ, ನಾನೇ ಅಂತ ನಿನಗೆ ಹೇಗೆ ಕೂನಾಯ್ತು? ನೋಡಿ, ನಿಮ್ಮ ಹೃದಯದ ಬಡಿತ ನನ್ನ ಹೃದಯದಲ್ಲಿ ಕೇಳಿಸ್ತಾ ಇದೆ. ನೀವೇ ನನ್ನ ಅರವಿಂದ್ ಅಂತ. ಅದು ಅಲ್ಲದೆ ನಿಮ್ಮನ್ನು ಮುಟ್ಟು ಹಾಕು ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಹೌದಂಬಿಕಾ, ಅರ್ಜೆಂಟ್ ಬರ್ಬೇಕಂತ ಹೇಳಿ ಕಳಿಸಿದಲ್ಲಿ ಯಾಕೆ? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ. ಮುಂದಿನ ತಿಂಗಳು 15ನೇ ತಾರೀಕು ನಮ್ಮ ಮದುವೆ. ಅಂದರೆ ಇನ್ನೂ ಸ್ವಲ್ಪ ದಿವಸದಲ್ಲಿ ನಮ್ಮ ಮದುವೆ. ಯಾಕೆ ಮರ್ತು ಬಿಟ್ರಾ? ನಮ್ಮ ತಂದೆಯವರು ಊರಿಗೆ ಬರಬೇಕು ಅಂತ ಪತ್ರ ಬರೆದಿದ್ದಾರೆ. ಅದಕ್ಕೆ ನಾನಿವತ್ತು ಧರ್ಮಾಪುರಕ್ಕೆ ಹೊರಟಿದ್ದೇನೆ. ಆದರೆ ನಿಮ್ಮನ್ನು ಬಿಟ್ಟು ಹೋಗಬೇಕು ಅಂದರೆ ನನ್ನ ಮನಸ್ಸು ಏನೇನೋ ಹೇಳ್ತಾ ಇದೆ. ಹೌದನ್ಲೇ, ನೋಡಂಬಿಕಾ, ನಮ್ಮ ಮದುವೆಗೆ ನಮ್ಮ ಸ್ನೇಹಿತರು, ಬಂಧು ಬಳಗ ಮತ್ತು ಅಪ್ಪ ಅಮ್ಮ ಎಲ್ಲರೂ ಸೇರಿ ನೇರವಾಗಿ ನಿಮ್ಮೂರು ಮುಂದಿಡೆ ಇರುವ ಶ್ರೀ ರಾಮಲಿಂಗೇಶ್ವರ ಗುಡಿಗೆ ಬಂದು ಬಿಡ್ತೀವಿ. ಮದುವೆ ಮುಗ್ಕ್ಷಣ ನಿನ್ನನ್ನು ಮಧುಚಂದ್ರಕ್ಕೆ ಕರ್ಕೊಂಡು ಹೋಗ್ಬೇಕೆಂಬ ಆಸೆ. ಅಲ್ಲ ರೀ, ಮಧುಚಂದ್ರಕ್ಕೆ ಕರೆದೊಯ್ಯುವ ಸ್ಥಳ ಯಾವುದು? ಗೋವಾ ಅಥವಾ ಊಟಿ ಅಂತ ನಿರ್ಧಾರ ಮಾಡಿದ್ದೀನಿ. ಏಕೆಂದರೆ ಬಯಲ ಸೀಮೆಯ ವನರಸಿಯ ಸೋಬಗು, ಆ ಸೋಬಗಿನ ಸೌಂದರ್ಯ ಸಿರಿಯಲ್ಲಿ ಹರಿಯೋ ನದಿಯು, ಜುಳು ನಾದಲೆಗಳ ಮೇಲೆ ಹಾರಡುವ ಆ ಸೂರ್ಯನ ಕೆಂಬಣ್ಣದ ಕಿರಣಗಳು, ಆ ಕೆಂಬಣ್ಣದ ಕಿರಣದಲ್ಲಿ ಹಾರಡುವ ಹಕ್ಕಿಗಳು, ಹಾರಾಟ ಮಧುರವಾಗಿ ಕೇಳೋ ಕೋಗಿಲೆ, ಇಂಪಾದ ಧ್ವನಿ ಎಷ್ಟೊಂದು ರಮ್ಯಾಗಿರಬೇಕ. ಆ ಸಮಯದಲ್ಲಿ ನಾವಿಬ್ಬರು ನದಿ ದಂಡಿ ಮೇಲೆ ಅಪ್ಪಿಕೊಂಡು ನಿಲ್ಲೋ ಭಾವಚಿತ್ರ ನಿಜಕ್ಕೂ ಪ್ರೇಮ ಸಂಕೇತವಾಗಿ ಕಾಣ್ಬೋದು. ನೋಡಿ, ಆದಷ್ಟು ಬೇಗ ಈ ನಿಮ್ಮೆಲ್ಲ ಆಸೆಗಳು ಕೈಗೊಡ್ಲಿ ಅಂತ ದೇವರಲ್ಲಿ ಬಿಡ್ಕೋತೀನಿ. ಸರಿ ರಾಯ್ರೆ, ನನಗೆ ಬಸ್ಸಿನ ಟೈಮ್ ಆಗ್ತಾ ಇದೆ, ನಾನಿನ್ನು ಹೋಗ್ತೀನಿ. ಹೋಗ್ತೀನಂತ ಹೇಳಬಾರ್ದು, ಹೋಗಿ ಬರ್ತೀನಂತ ಹೇಳಬೇಕು. ಎಷ್ಟು ಹೇಳೋದಕ್ಕೂ ನನ್ನನ್ನು ಇಲ್ಲಿವರೆಗೆ ಕರೆಸಿದ್ಯಾ? ಸರಿ ರಾಯ್ರೆ, ನಾನಿನ್ನು ಹೋಗಿ ಬರ್ತೀನಿ, ಆಯ್ತಾ? ಹೋಗೋಕ್ಕಿಂತ ಮುಂಚೆ ಒಂದು ಸಿಹಿ ಮುತ್ತು ಕೊಟ್ಟು ಹೋಗು. ಏನು, ನಿಮಗೆ ಸಿಹಿ ಮುತ್ತು ಬೇಕಾ? ಅದೆಲ್ಲ ಈಗಲ್ಲ, ಮದುವೆ ಆದ್ಮೇಲೆ, ಆಯ್ತಾ? ಬೇಗ ಕೊಡು ಅಂಬಿಕಾ, ಮತ್ತೆ ಯಾರ್ಯಾರು ನೋಡ್ಬೋದು. ಸರಿ, ಹಾಗೆ ಆಗ್ಲಿ, ಈಗ ಬನ್ನಿ.
ಹಾಡು